ಚಿಲ್ಲರೆ ಕಾಸಿಗೆ ನನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂದ್ರೆ ರಜನಿ ಅಕ್ಕ ಹೇಳ್ದಂಗೆ ಇವನ್ ಯಾರೋ ಅಮೆಚೋರ್ ಬ್ಲ್ಯಾಕ್ ಮೇಲರೇ ಇರ್ತಾನೆ. ನಾನು ದಮಯಂತಿ ಅವರು ಮಾತಾಡ್ತಿರೋ ಫೋಟೋ ತೆಗ್ದಿದ್ದಾನೆ ಅಂದ್ರೆ ಪಕ್ಕ ಯಾರೋ ಗೊತ್ತಿರೋನೇ ಆಗಿರ್ತಾನೆ. ಯಾರ ಜೊತೆ ಆಟ ಆಡ್ತಿದ್ದಾನೆ ಇವನು? ನನ್ ಕೈಗೇನಾದ್ರು ಸಿಕ್ಕಾಕೊಂಡ್ರೆ ಅವನ್ ಜನ್ಮ ಜನ್ಮ ಜಾಲ ಆಡ್ಬಿಡ್ತೀನಿ. ಅಯ್ಯೋ, ಸದ್ಯ ನೆಲದ ಮೇಲೆ ಬಿದ್ದಿಲ್ಲ. ಇದು ಏನಾದ್ರೂ ಒಡೆದೋಗಿದ್ರೆ ಹೊಸ ಫೋನ್ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಅನ್ಸತ್ತೆ ಬನಶಂಕರಮ್ಮ ಚೀಪೆಸ್ಟ್ ಬ್ಲ್ಯಾಕ್ ಮೇಲರ್ನ ಹುಡುಕಿ ಕಳ್ಸಿರೋದು. ನೀನು ನಿನ್ ಗಂಡನ್ ತಂಗಿ ಜೀವನನ ಹಾಳು ಮಾಡಕ್ ಪ್ರಯತ್ನ ಪಡ್ತಿರೋದಲ್ಲ ನಿನ್ ಗಂಡನ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಊಹೆ ಇದೆಯಾ ನಿಮ್ಗೆ? ಯಾರಿದು? ಯಾಕೆ ಹಿಂಗ್ ಮಾಡ್ತಿದ್ದಾನೆ? ನನ್ನಿಂದ ಅವನ್ಗೇನಾದ್ರೂ ತೊಂದರೆ ಆಗಿದ್ಯಾ? ಅದಕ್ಕೇನಾದ್ರೂ ಈ ತರ ದ್ವೇಷ ತೀರಿಸ್ಕೊತಾ ಇದ್ದಾನ? ಮೊದ್ಲು ಅಕ್ಕಂಗೆ ಕಾಲ್ ಮಾಡ್ತೀನಿ. ಅವಳೇನಾದ್ರೂ ಐಡಿಯಾ ಕೊಟ್ಟರು ಕೊಡ್ಬೋದು. ಸರಿಯಾದ ಟೈಮ್ಗೆ ಇವಳು ಕಾಲ್ ರಿಸೀವ್ ಮಾಡಲ್ಲ. ಅಕ್ಕ ಫೋನ್ ರಿಸೀವ್ ಮಾಡೆ. ಒಂದು ವಾಯ್ಸ್ ನೋಟೇ ಅರಿಸ್ಕೊಂಡಿಲ್ಲ ಇನ್ನು. ಅಷ್ಟರಲ್ಲಿ ಇನ್ನೊಂದು ವಾಯ್ಸ್ ನೋಟ್ ಕಳ್ಸಿದ್ದಾನೆ. ಏನಿರ್ಬೋದು? ಜಾಸ್ತಿ ಡ್ರಾಮಾ ಆಡೋ ಅವಶ್ಯಕತೆ ಇಲ್ಲ. ಬೇಗ 650 ರೂಪಾಯಿ ಕಳ್ಸು. ಈಗ್ಲೇ ಈ ಕ್ಷಣನೇ ನನ್ನ ಅಕೌಂಟ್ ಬರ್ಬೇಕು ದುಡ್ಡು. ಏನು 650 ರೂಪಾಯಿನ? ಪಕ್ಕ ಯಾರೋ ಹೊಸದಾಗಿ ದಂಧೆಗೆ ಸೇರ್ಕೊಂಡಿದ್ದಾನೆ ಅನ್ಸುತ್ತೆ. ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ಇನ್ನೊಂದ್ಸತಿ ಕೇಳ್ತೀನಿ. ಜಾಸ್ತಿ ಡ್ರಾಮಾ ಆಡೋ ಅವಶ್ಯಕತೆ ಇಲ್ಲ. ಬೇಗ 650 ರೂಪಾಯಿ ಕಳ್ಸು. ಈಗ್ಲೇ ಈ ಕ್ಷಣನೇ ನನ್ನ ಅಕೌಂಟ್ ಬರ್ಬೇಕು ದುಡ್ಡು. ಯಾರು ವಾಯ್ಸ್ ಇದು? ಕಂಡಿಡಿಯಕ್ಕೆ ಆಗ್ತಿಲ್ವಲ್ಲ. ಎಲ್ಲ ಬಂದ್ಮೇಲೆ ಯಾರ್ ವಾಯ್ಸ್ ಅಂತಾನೆ ಗೊತ್ತಾಗಲ್ಲ. ನನಗ್ ಪಕ್ಕ ಗೊತ್ತು, ನಮ್ಮವರೇ ಯಾರೋ ನನ್ನ ಆಟ ಆಡಿಸ್ತಿದ್ದಾರೆ. ಚಿಕ್ಕತ್ತೆ ಏನಾದ್ರೂ ಬೇರೆಯವ್ರ ಮುಖಾಂತರ ನನ್ ಮೇಲಿನ ಸಿಟ್ಟಿಗೆ ಈ ತರ ಎಲ್ಲ ಮಾಡಿಸ್ತಿರ್ಬೋದಾ? ಚಿಕ್ಕತ್ತೆ, ಇವತ್ತು ನಿಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಎಲ್ಲಿ? ಚಿಕ್ಕತ್ತೆ ಎಲ್ಲೂ ಕಾಣಿಸ್ತಿಲ್ವಲ್ಲ. ಚಿಕ್ಕತ್ತೆ ಫೋನು. ಇದು ಚಿಕ್ಕತ್ತೆ ಫೋನೇ, ಆದ್ರೆ ರಿಂಗ್ ಆಗ್ತಿಲ್ವಲ್ಲ. ಏನೇ ಆಗ್ಲಿ, ಇವತ್ತು ಯಾರಂತ ನಾನು ಕಂಡಿಡ್ತೀನಿ.